ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ಬಂದ್ಬಿಟ್ಟು ಪಾರಿವಾಳದ ಬಗ್ಗೆನೇ ಲಾಗ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಆಲ್ರೆಡಿ ನಾವು ಫುಡ್ಡು ಮತ್ತು ನೀರೆಲ್ಲ ಡೈಲಿ ನಾನು ಏನು ತೋರಿಸ್ತಿದ್ದೆ ಫುಡ್ ಎಲ್ಲ ಹಾಕಾಯಿತು, ನೀರನ್ನು ಎಲ್ಲ ರೀಫಿಲ್ ಮಾಡಿದ್ದೀವಿ ನೋಡಿ. ಸೊ ಎಲ್ಲ ಇವಾಗ ಊಟ ಮಾಡ್ತಾ ಇದ್ದಾರೆ. ಸೊ ನೋಡಿ ಎಲ್ಲ ಊಟ ಮಾಡ್ತಾ ಇದ್ದಾರೆ ಗೈಸ್. ಇನ್ನೊಂದು ಏನಪ್ಪ ಅಂತ ಅಂದ್ರೆ ಸರ್ಪ್ರೈಸ್ ಏನಲ್ಲ, ಇಲ್ಲಿ ನೋಡಿ ತೋರಿಸ್ತೀನಿ. ಇಲ್ಲಿ ಹಾಕು, ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ನಾವೇನ್ ಅನ್ಕೊಂಡ್ವಿ ಅಂದ್ರೆ ಇವ್ರ ಮರಿಗೂ ಇಲ್ಲಿ ತನಕ ನಡ್ಕೊಂಡ್ ಬಂದ್ಬಿಟ್ಟಿದ್ಯಾ ಅಂತ ಹೇಳಿ ನಾವು ನೋಡ್ತಾ ಇದೀವಿ. ನೆನ್ನೆ ಎಲ್ಲ ಫುಲ್ ಬ್ಲಾಕ್ ಕಲರ್ ಅಲ್ಲಿ ಬಂದಿತ್ತಲ್ಲ, ಇದೇನ್ ವೈಟ್ ಕಲರ್ ಬರ್ತೈತೆ ಅಂತ ನಾವು. ಸೊ ಇದು ಗೈಸ್, ಇದು ಇವ್ರದೆಲ್ಲ ಗೈಸ್. ಇಲ್ಲಿ ಪಕ್ಕದ ಪೇಜ್ ಅಲ್ಲಿ ಇದೆಯಲ್ಲ ಇವ್ರದ್ದು, ಓಕೆನಾ? ಇಲ್ಲಿ ಗ್ಯಾಪ್ ಇದೆ ಇಲ್ಲಿ ಡೋರಲ್ಲಿ ನೋಡಿ. ಈ ಗ್ಯಾಪ್ ಇಂದ ಅಕ್ಕ ಇಲ್ಲಿ ತನಕ ನಡ್ಕೊಂಡ್ ಬಂದಿರೋದು ಒಬ್ಳೆ. ಅವ್ರ ಅಪ್ಪ ಅಮ್ಮನ ಜೊತೆಗಿಲ್ದಿರೋ ಮನೆ ಬಿಟ್ಟು ಬಂದ್ಬಿಟ್ಟೋಳೆ ಗೈಸ್. ತಿರ್ಗಾ ಮನೆ ಬಿಡ್ಬೇಕು ನೋಡಿ. ಮನೆ ಇಲ್ಲಿಂದ ಕತ್ಕೊಂಡ್ ಬಂದಿರೋದು. ಇರು ಸರಿ ಇಡಪ್ಪಿ ನಿನ್ ಕೈ ಮೇಲೆ. ಹಾ ನೋಡಿ ಗೈಸ್, ಈಗಲೇ ಇಷ್ಟು ಜೋರೈತೆ. ನಿಮ್ಗೆ ಏನ್ ಕತೆ ಇದ್ರದ್ದು? ಇದು ರಪ್ಪನ್ ತರ ಬರ್ಬೋದು. ಇಲ್ಲ ಗೋಲ್ಡನ್ ಕಲರ್ ಐತಿ ಇಲ್ಲಿ. ಇಲ್ಲೆಲ್ಲ ವೈಟ್ ಬರ್ತೈತೆ ಬಿಡು. ಅಲ್ಲೇ ಗೋಲ್ಡನ್ ಕಲರೇ ಬಂದೈತೆ ನೋಡಿ. ಅವ್ರಿಬ್ರಿಗಂತೂ ಅದ್ರ ಮೇಲೆ ನಿಲ್ಲಿಸ್ತೇನೆ ಎಲ್ಲೋದ್ರೇನು ಅಂತ. ಅರೆ ಇದ್ ನೋಡ್ರಿ, ಎಷ್ಟು ದಿವಸ ಗೂಡಿಂದ ಆಚೆ, ಟಬ್ಬಿಂದ ಆಚೆ ಬೀಳ್ತಾ ಇತ್ತು. ನಾನು ಅವಲೇ ಬಂದು ನೋಡ್ದೆ. ಇಲ್ಲಿ ಸಂದಿಲ್ ಕೂತಿತ್ತು, ಈ ಕಡೆ ಇಲ್ಲಿ ಬಂದು ಕೂತಿತ್ತು. ಅಲ್ಲಿಂದ ನಡ್ಕೊಂಡ್ ಬೇಜಾರಾಗಿ ಪಕ್ಕದ ಮನೆಗೆ ಮಾತಾಡಕ್ ಬಂದೈತೆ ಗೈಸ್. ಈ ಕಲರ್ ನೋಡಿ ಚೆನ್ನಾಗಿ ಕಾಣಿಸ್ತೈತೆ. ಗುಲ್ದಾರ್ ಕಲರ್ ಬರುತ್ತೆ, ತಾಮ್ರ ಬರುತ್ತಾ? ಇಲ್ಲ, ಇದು ಗುಲ್ದಾರ್ ಇದೆ. ತಾಮ್ರ ಕಲರ್ ಚಾಕ್ಲೇಟ್ ಇದು ಗುಲ್ದಾರ್ ಕಲರ್ ಬರುತ್ತೆ, ಬಟ್ ಇಲ್ಲಿ ವೈಟ್ ಐತೆ. ಇಲ್ಲೆಲ್ಲ ವೈಟ್ ಬಂದು ರೆಕ್ಕೆ ಮಾತ್ರ ಗುಲ್ಡರ್ ಕಲರ್ ಬಂದೈತೆ. ಒಳ್ಳೆ ಕಲರ್ ಕಾಂಬಿನೇಷನ್ ಕಲರ್ ಅಲ್ಲಿ ಬರುತ್ತಿದ್ದು ಇವ್ರಿಬ್ರು ನೋಡಿ. ಇವ್ರದ್ದು ಒಂದೇ ಮನೆ ಗೈಸ್. ಈಗ ಕೂತ್ಬಿಟ್ಟವಳೆ ಪಕ್ಕ. ನನಗೆ ಇವಾಗ ಹೊಡಿಬೋದೇನೋ, ಕೂತ್ಬಿಟ್ಟವನೆ ಹೊಡಿತಾನೆ ನನಗೆ. ಸಫರ್ ಆಲ್ರೆಡಿ ಕೈ ಎತ್ತವನೆ. ಎತ್ತಕ್ಕೆ ಟ್ರೈ ಮಾಡು, ಬಿಡ್ತಾನ ಅಂತ. ಗೈಸ್ ಇದಂತ ಏನ್ ಚಿಕ್ಕದಾಗಿತ್ತು ಗೊತ್ತಾ? ಮೊನ್ನೆ ವಿಡಿಯೋ 2 ದಿವಸದಿಂದ ನಾನು ಎತ್ಕೊಂಡಿದ್ದೀನಿ. ಎಲ್ಲೋ ಕಲರು ಮರಿ ತರ ಇತ್ತು. ಎಷ್ಟು ಬೇಗ ದೊಡ್ಡಕಾಯ್ತು ಇದು ಅಂದ್ರೆ. ಮನೆ ಒಳಗೆ ಆಯ್ತಾಯ್ತು ಇಟ್ಕೊಂಡು ನೋಡಿ. ನಾನು ಇದೇ ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರನೇ ನಾನು ವಿಡಿಯೋ ಮಾಡ್ತಾ ಇರೋದು. ಸ್ವಲ್ಪ ಆಚೆ ಹೋಗ್ಬೇಕು, ಇಲ್ಲ ಈ ಸೌಂಡಿಗೆ ಎಲ್ಲ ಇಲ್ಲಿ ಕಾಯ್ತವ್ರೆ ನೋಡಿ. ಹಾಕ್ಬಿಡು. ಏನ್ ಡಿಫ್ರೆನ್ಸ್ ಇತ್ತು ನೋಡಿ. ಇಲ್ಲೇ ಗೈಸ್, ನಾನು ಇದೇ ಇನ್ಫಾರ್ಮೇಶನ್ ಕೊಡಬೇಕು ಅಂತಾನೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ನೋಡಿ ಗೈಸ್, ಇದು ಅಟ್ ಎ ಟೈಮ್ ಹ್ಯಾಚ್ ಆಗಿರೋದು, ಆಯ್ತಾ? ಸೊ ಇದು ನೋಡಿ, ಇದ್ರಲ್ಲಿ ಒಂದು ಸೀಕಿ ಪಟ್ಟ ಆಗ್ತಾ ಇದೆ. ಸೊ ನೀವು ಯಾರಾದರೂ ಹೊಸ್ದಾಗಿ ಅಂದರೆ ಆಲ್ರೆಡಿ ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ. ಹೊಸ್ದಾಗಿ ನೀವೇನಾದರೂ ಹಕ್ಕಿ ಇಟ್ಟಿದ್ದೀರಾ, ಬ್ರೀಡಿಂಗ್ ಮಾಡ್ತಿದ್ದೀರಾ ಅಂದರೆ ಇದು ನೋಡಲೇಬೇಕು ವಿಡಿಯೋ ನೀವು. ಯಾಕಂತ ಅಂದರೆ ಈ ಥರ ಮರಿ ಆದವಾಗ ನೀವು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಗೈಸ್. ಯಾಕಂತ ಅಂದರೆ ಅವ್ರ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂದರೆ ಈ ಒಂದು ಮರಿಗೆ ಮಾತ್ರ ಚೆನ್ನಾಗಿ ತಿನ್ನಿಸ್ತಾರೆ, ಇನ್ನೊಂದು ಮರಿಗೆ ಅಷ್ಟು ಅವರು ಕೇರ್ ತೊಗೊಳ್ಳಲ್ಲ. ಸೊ ಅವಾಗೇನೆ ಇದು ಸೀಕ್ರಿ ಪಟ್ಟ ಆಗೋದು. ಸೊ ನೋಡಿ, ಇದಕ್ಕೂ ಡಿಫ್ರೆನ್ಸ್ ನೋಡಿ. ಇದು ಹೆಂಗಿದೆ ಆ್ಯಕ್ಚುಲಿ ಈ ಸೈಜಲ್ಲೇ ಇರಬೇಕು ಅದು, ಓಕೆನಾ? ಇದು ನೋಡಿ ಹೆಂಗಿದೆ. ಸೊ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಮರಿಗಳಲ್ಲಿ. ಇದು ತುಂಬಾ ಡಿಫ್ರೆನ್ಸ್ ಇದೆ. ಸೊ ತುಂಬಾ ಡಿಫ್ರೆನ್ಸ್ ಇದೆ ಅಂದ್ರೆ ಇದು ಪಕ್ಕ ಸೀಕ್ಲಾಗುತ್ತೆ ಅಂತ. ಸೊ ಇನ್ನೊಂದು 2 to 3 days ನಾವು ನೋಡ್ತೀವಿ ಇದನ್ನ. ಇಲ್ಲ ನಾಳೆಯಿಂದಾನೇ ಇದಕ್ಕೆ ನಾವೇ ತಿನ್ಸಕ್ ಸ್ಟಾರ್ಟ್ ಮಾಡ್ತೀವಿ. ಹಂಗಂತ್ಯಾ? ಯಾಕಂತ ಅಂದ್ರೆ ಇದು ಇವಾಗಿಂದನೇ ನಾವು ಕೇರ್ ತಗೋಬೇಕು ಇದಕ್ಕೆ. ನಾವು ಕೇರ್ ತಗೊಂಡಿಲ್ಲ, ಇವಾಗ ನಾವು ತಿನ್ಸಿಲ್ಲ ಅಂತ ಅಂದ್ರೆ ಅದು ತುಂಬಾ ಸೀಕ್ಲಾಗ್ಬಿಡುತ್ತೆ. ಅಂದ್ರೆ ಏನೋ ಎನರ್ಜಿನೇ ಇರಲ್ಲ, ವೇಸ್ಟ್ ಆಗ್ಬಿಡುತ್ತೆ. ಹಕ್ಕಿ ಹಾರ್ಸಕ್ಕೂ ಆಗಲ್ಲ, ಇಟ್ಕೊಳಕ್ಕೂ ಆಗಲ್ಲ, ಆ ತರ ಆಗ್ಬಿಡುತ್ತೆ. ಇದು ನೋಡಿ ಹೆಂಗ್ ಬೆಳೆದಿದೆ ಅಂತ. ಸೊ ಅದೇನು ಬೆಳೆದೇ ಇಲ್ಲ. ಇದಕ್ಕೆಲ್ಲ ಸ್ಟ್ರೆಂತ್ ಇರುತ್ತೆ ರೆಕ್ಕೆಗೆ, ಕಾಲಿಗೆಲ್ಲ, ಬಟ್ ಅದಕ್ಕೇನು ಸ್ಟ್ರೆಂತೇ ಇರಲ್ಲ ನೋಡಿ.
ಸೊ ಆ ಥರ ಇರುತ್ತೆ. ಸೊ ಇದು ಓಕೆ. ಸೊ ನೀವು ಮರಿ ಹಾಕ್ಸಿದ್ದೀರಾ ಅಂತ ಅಂದರೆ ಸೊ ನೀವು ತುಂಬ ಕೇರ್ ತೊಗೊಂಡು ನೋಡಬೇಕು. ಸೀಕ್ಲಾಗ್ತಾ ಇದೆ ಅಂತ ಅಂದೇ ಸಪ್ರೇಟಾಗಿ ತೆಗ್ಬಿಡಿ, ಯಾಕಂದರೆ ನೀವೇ ಫೀಡ್ ಮಾಡಬೇಕು ಈ ಟೈಮಲ್ಲಿ ತೆಗಿಬಾರ್ದು. ಇವಾಗ ಇದೇ ಟೈಮಲ್ಲಿ ಇದಕ್ಕೂ ತಿನ್ನಿಸ್ಬೇಕು ನಾವು ಒಂದು 10ರಿಂದ 15 ಕಡಲೆಕಾಳು ತಿನ್ನಿಸ್ಬೇಕು. ಅದ್ರ ಅಪ್ಪ ಅಮ್ಮನ ಜೊತೆಗೆ ಇದ್ರೂ ಪರವಾಗಿಲ್ಲ, ನೀವೇ ತಿನ್ನಿಸಿ ಅದ್ರ ರೊಟ್ಟಿಗೆ ಬಿಡಬೇಕು. ಸೊ ಸಪ್ರೇಟ್ ಆಗಿ ಇಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇದು ಫುಲ್ ಹೊಟ್ಟೆ ತುಂಬ ಐತೆ. ನೀವು ಸಪ್ರೇಟ್ ಇಲ್ವೇ ಇಲ್ಲ, ಇದನ್ನ ಬಿಡ್ತೀನಿ ನಾನು ಅಲ್ಲೇ. ಅದ್ರ ಅಪ್ಪ ಅಮ್ಮ ತಿನ್ನಿಸ್ಲಿ, ಅದೊಂದು 5 ನಿಮಿಷ ಅಲ್ಲೇ ಇರಲಿ. ಬಟ್ ಡೌಟ್ ಆಯ್ತು ತಿನ್ಸೋದು. ಸೊ ಸಪ್ರೇಟ್ ಆಗಿ ಏನು ಬಿಡೋದು ಬೇಡ ಗೈಸ್, ಅವ್ರ ಅಪ್ಪ ಅಮ್ಮನ ಜೊತೆಗೆ ಬಿಟ್ಟಿರಿ. ಆದ್ರೆ ಏನಪ್ಪಾ ಅಂದ್ರೆ ನೀವು ಅದಕ್ಕೆ ನೆನೆಸಿರೋ ಕಡಲೆನ ಕೊಡಬೇಕು. ಬೆಳಿಗ್ಗೆ ಒಂದು 10 to 15 ಕಾಳು ಬೇಕನ್ಸುತ್ತಲ್ಲ, 10 to 15 ಕಾಳು. ಇನ್ನು ನೈಟ್ ನೀವು ಅಂದ್ರೆ ಈಗ ಸಂಜೆ ಮತ್ತೆ ನೀವು 10-15 ಕಡಲೆಕಾಳು ನೆನೆಸಿರೋದು ಕೊಡ್ಬೋದು. ಬಟ್ ಆದ್ರೆ ಅದ್ರ ಹೊಟ್ಟೆನೇ ಮುಟ್ಟು ನೋಡ್ಬೇಕು ಗೈಸ್, ಅದು ಡೈಜೆಷನ್ ಆಗಿದ್ರೆ ಮಾತ್ರ ಕೊಡಬೇಕು. ಡೈಜೆಸ್ಟ್ ಆಗಿಲ್ಲ ಅಂತ ಅಂದ್ರೆ ಮತ್ತೆ ಕೊಡಬಾರ್ದು. ಅದಕ್ಕೋಸ್ಕರ ಮರಿ ಅಲ್ವಾ. ಆಮೇಲೆ ನೀರು ಅಷ್ಟೇ, ಸಿರಿಂಜಲ್ಲಿ ನೀವೇನೆ ನೀರು ಕುಡಿಸ್ಬೇಕಾಗುತ್ತೆ ಅದಕ್ಕೆ, ಯಾಕಂದ್ರೆ ಇದು ಆಲ್ರೆಡಿ ಸೀಕ್ಲಾಗ್ತಾ ಇದೆ. ಸೊ ಇವಾಗಿಂದನೇ ಕೇರ್ ತಗೊಂಡ್ರೆ ಇದು ದೊಡ್ಡ ಆಗೋ ಅಷ್ಟರಲ್ಲಿ ಒಂದ್ ಮಟ್ಟಿಗೆಲ್ಲ ಆಲ್ಮೋಸ್ಟ್ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ, ಮಸ್ತಾಗಿ ಆಗ್ಬಿಡುತ್ತೆ. ಸೊ ಇದ್ರಿಗಿಂತ ಆಮೇಲೆ ಇದೇ ಚೆನ್ನಾಗಾಗ್ಬಿಡುತ್ತೆ, ಯಾಕಂದ್ರೆ ಜಾಸ್ತಿ ಕೇರ್ ತಗೋತೀವಲ್ವಾ ಇದಕ್ಕೆ. ಸೊ ಇದಕ್ಕಿಂತ ಇದೇ ಚೆನ್ನಾಗಾಗ್ಬಿಡುತ್ತೆ. ಸೊ ಅದಕ್ಕೇನೆ ಇವಾಗಿಂದನೇ ತಗೊಳ್ಳಿ, ಯಾಕಂದ್ರೆ ಸ್ವಲ್ಪ ದೊಡ್ಡಕ್ಕಾದ್ಮೇಲೆ ಇಲ್ಲ ಅಂತ ದೊಡ್ಡಕ್ಕಾದ್ಮೇಲೆ ನೀವು ಕೇರ್ ತಗೋತೀರಾ ಅಂದ್ರೆ ಅವಾಗ ಸಿರಪ್ಗಳು ಹಾಕ್ಬೇಕು, ಟ್ಯಾಬ್ಲೆಟ್ಗಳು ಹಾಕ್ಬೇಕು, ಅದೆಲ್ಲ ಹಾಕ್ಬೇಕಾಗುತ್ತೆ. ಸೊ ಅದಕ್ಕೇನೆ ಇವಾಗಿಂದನೇ 10 ಅಥವಾ 10 ಸಾಕು ಅನ್ಸುತ್ತೆ ಇವಾಗ ಚಿಕ್ಕ ಮರಿಗೆ. ಒಂದು 10 ಕಡಲೆಕಾಳನ್ನ ತಿನ್ಸ್ಕೊಂತ ಬನ್ನಿ ಸಾಕು, ಬೇರೆ ಏನು ಬೇಡ. ಅದು ಕಡಲೆಕಾಳು ಸಿಪ್ಪೆ ತೆಗೆದ್ಬಿಟ್ಟು ಮುರಿದ್ಬಿಟ್ಟು ತಿನ್ನಿಸ್ಬೇಕು ಅದನ್ನ. ಒಂದ್ ಕಾಳನ್ನ 2 ಪೀಸ್ ಮಾಡಿ. ಹೌದು, ಯಾಕಂತ ಅಂದ್ರೆ ಇದು ಚಿಕ್ಕದಲ್ವಾ, ನೆನ್ಸಿದ ತಕ್ಷಣ ಸಿಪ್ಪೆ ಬಂದ್ಬಿಡುತ್ತೆ ಕಡಲೆಕಾಳ್ದು, ಅದು ಹಾಫ್ ಆಗುತ್ತೆ. ಆ ಹಾಫ್ನ ತಿನ್ಸ್ತಾ ಹೋಗ್ಬೇಕು. ಆಮೇಲೆ ಸಿರಿಂಜಲ್ಲಿ ಬಿಸಿನೀರು ಕುಡಿಸ್ಬೇಕು ಗೈಸ್, ಬೆಚ್ಚಗೆ. ಮತ್ತೆ ಕುದಿಯೋ ನೀರಲ್ಲ, ವಾರ್ಮ್ ವಾಟರ್ ಕುಡಿಸ್ಬೇಕು. ಅಂದ್ರೆ ಕಾದಾರಿದ ನೀರು, ಬಿಸಿಯಾಗಿ ತಣ್ಣಗಾಗಿರೋ ನೀರನ್ನ ಕುಡಿಸ್ಬೇಕು ಅದಕ್ಕೆ, ಅವಾಗ ಕರೆಕ್ಟಾಗಿ ಆಗುತ್ತೆ. ಸೊ ಅದ್ರ ಜೊತೆಗೆ ಬಿಡಬೇಕು. ಸೊ ಮರಿ ಆದರೆ ನಿಮ್ಮ ಹತ್ರನೂ ಸೊ ನೋಡ್ಕೋತಾ ಇರಿ. ಆ್ಯಂಡ್ ನಿಮ್ಮ ಹತ್ರ ಸೀಕ್ರೆಟ್ ಪಟ್ಟ ಇದೆ ಅಂತ ಅಂದರೆ ವಿಟಮಿನ್ A to Z ಮಲ್ಟಿ ವಿಟಮಿನ್ ಸಿರಪ್ ಕುಡಿಸ್ಬೇಕಾಗುತ್ತೆ. 5 ml 5 ml ಬೆಳಗ್ಗೆ 5 ml ಕುಡಿಸ್ಬೋದು. 5 ml ಕುಡಿಸ್ಬೋದು, ಬೆಳಗ್ಗೆ 5 ml, ಸಾಯಂಕಾಲ 5 ml ಕುಡಿಸ್ಬೇಕು. ಹಾಗೆ ಇನ್ನೊಂದು ವಿಟಮಿನ್ E ಕ್ಯಾಪ್ಸೂಲ್ ಎಲ್ಲ ಹಾಕ್ಬೇಕಾಗುತ್ತೆ ಗೈಸ್. ಅದೇ ಈ ಸದ್ಯ ಅದೇ ಕಡಲೆಕಾಳು ನೋಡಿದ್ರೆ ಸಾಕು. ಬೇಡ, ಇದು ತುಂಬಾ ಚಿಕ್ಕದು, ಇದು ನಡೆಯುತ್ತೆ, ನಾವೇ ಕೇರ್ ತಗೋತೀವಿ. ಕಡಲೆಕಾಳು ತಿನ್ಸಿದ್ರೆ ಒಂದು 10-15 ದಿವಸ ಸಾಕು. ನೀವೇನಾದ್ರೂ ತುಂಬಾ ದೊಡ್ಡಕ್ಕಾದ್ಮೇಲೆ ಕೇರ್ ತಗೋತಾ ಇದ್ದೀರಾ, ನೋಡೇ ಇರ್ಲಿಲ್ಲ ಚಿಕ್ಕಕ್ಕಿಂತ ಅಂತ ಅಂದ್ರೆ ಫಸ್ಟ್ ಅದೆಲ್ಲ ಮಾಡ್ಬೇಕಾಗುತ್ತೆ. ಸೊ ಇದು ಓಕೆ, ಇದು ಕರೆಕ್ಟ್ ಆಗಿ ಬಂದಿದೆ. ಸೊ ಇದಕ್ಕೆ ನಾವು ಸ್ವಲ್ಪ ಕೇರ್ ತಗೋಬೇಕು. ಸೊ ನಾಳೆಯಿಂದ ನಾವು ಅದಕ್ಕೆ ಏನೇನ್ ಮಾಡ್ತೀವಿ, ಹೇಗೆ ತಿನ್ನಿಸ್ಬೇಕು ಅಂತ ಹೇಳಿ ಅದನ್ನು ನಾನು ವಿಡಿಯೋ ನಿಮಗೆ ತೋರಿಸ್ತೀನಿ. ಸೊ ಇದೊಂದು ರೀಸನ್ಗೋಸ್ಕರನೇ ನಾವು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿರೋದು, ಸೀಕ್ಲು ಪಟ್ಟಾಗೋಸ್ಕರ. ನೋಡಿ ಅದಕ್ಕೂ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ನೋಡ್ತಾ ಇರ್ಬೇಕು ಗೈಸ್, ನೀವು ನೋಡಿಲ್ಲ ಅಂದ್ರೆ ಕೆಲವೊಂದ್ಸರಿ ಸತ್ತೋಗ್ಬಿಡುತ್ತೆ ಮರಿಗಳು. ಆಮೇಲೆ ಏನು ಸೊ ಇಲ್ಲ ಅಂತ ಅಂದ್ರೆ ಒಂದೇ ಮರಿ ಮಾಡಿಸ್ಬೇಕು. ಬಟ್ ಏನಂದ್ರೆ ಒಂದ್ ಮರಿ ಇದನ್ನು ಕೆಲವೊಂದ್ಸರಿ ತಿನ್ಸುತ್ತೆ. ಒಂದೊಂದ್ಸರಿ ಲಾಸ್ಟ್ ಟೈಮ್ ಹಂಗೆ ಒಂದ್ ಮರಿನೂ ಸೀಕ್ಲು ಪಟ್ಟಾಗ್ಬಿಟ್ಟಿತ್ತು. ಒಂದೇ ಮರಿ ಇಟ್ರು ಹೇಳಕ್ಕಾಗಲ್ಲ, ಅವ್ರ ಮೇಲೆ ಡಿಪೆಂಡ್, ಅವ್ರ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್. ಸೊ ಅದು ತಿನ್ಸ್ಬೋದು, ತಿನ್ಸಿಲ್ಲ ಅಂದ್ರೆ ತಿನ್ಸ್ಬೋದು. ಯಾಕಂದ್ರೆ ನಮ್ದು ಒಂದು ಆಲ್ರೆಡಿ ಆ ತರ ಆಗಿ ಮೊದಲನೇ ಪಟ್ಟ ಸತ್ತೋಯ್ತು. ಅದು ಒಂದೇ ಆಗಿತ್ತು, ಒಂದೂ ಅದು ಕರೆಕ್ಟ್ ಆಗಿ ನೋಡ್ಕೊಂಡಿಲ್ಲ, ನಮಗೂ ಅವಾಗ ಅಷ್ಟು ಗೊತ್ತಿರ್ಲಿಲ್ಲ. ಸೊ ಅದನ್ನು ಸತ್ತೋಗ್ಬಿಟ್ಟು ನೋಡ್ಕೊಳುತ್ತೆ ಅಂತ. ಆಮೇಲೆ ನಾವು ತಿಳ್ಕೊಂಡಿದ್ದು ಈ ತರ ಸೀಕ್ಲಾದ್ರೆ ಈ ತರ ಎಲ್ಲ ಮಾಡ್ಬೇಕು ಅಂತ. ಆವಾಗಿಂದ ನಮ್ದು ಯಾವ್ದು ಆಲ್ಮೋಸ್ಟ್ ಸೀಕ್ಲಿ ಬಂದೇ ಇಲ್ಲ. ಸೊ ಇದೇ ಅನ್ಸುತ್ತೆ ಫಸ್ಟ್ ಅಲ್ವಾ, ಇದೇ ಗೈಸ್. ಅದಾದ್ಮೇಲೆ ಮಾತ್ರ ಸೀಕ್ಲಾಗಿದೆ. ಸೊ ಮರಿ ಆದವಾಗ 1 ಆಗ್ಲಿ 2 ಆಗ್ಲಿ ಸ್ವಲ್ಪ ಕೇರ್ ತಗೊಂಡು ನೋಡ್ಕೋತಾ ಇರಿ, ಸೀಕ್ಲಾಗುತ್ತಾ, ಚೆನ್ನಾಗಿ ಬೆಳಿತಿದ್ಯಾ ಅಂತ. ಸೊ ಬೆಳೆದಿಲ್ಲ ಅಂತ ಅಂದ್ರೆ ನೀವೇ ಸ್ವಲ್ಪ ಕೇರ್ ತಗೊಂಡು ತಿನ್ನಿಸ್ಬೇಕು. ಅದೇನ್ ಮಾಡ್ಬೇಕು ಅಂತ ನಾನು ನಾಳೆ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಗೈಸ್. ಇವತ್ತು ನಾನು ಕಡಲೆ ಎಲ್ಲ ನೆನೆಸ್ಬಿಟ್ಟಿರ್ತೀನಿ. ಸೊ ನಾಳೆ ಹೇಗೆ ತಿನ್ಸೋದು, ಹೇಗೆ ನೀರು ಕುಡಿಸೋದು ಅದೆಲ್ಲ ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ನಿಮಗೆ ಅಪ್ಡೇಟ್ ಗೊತ್ತಾಗ್ತಾ ಹೋಗುತ್ತೆ. ನಾನು ವಿಡಿಯೋ ಮಾಡ್ತೀನಲ್ಲ ಡೈಲಿ, ಅವಾಗ ಗೊತ್ತಾಗುತ್ತೆ, ಓ ಹಿಂಗಿತ್ತು ಮೊದಲು ವಿಡಿಯೋಲಿ, ನೆಕ್ಸ್ಟ್ ಹೆಂಗ್ ಬೆಳೀತಾ ಬಂತು, ಇದು ವರ್ಕ್ ಆಗುತ್ತಾ ಇಲ್ವೋ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟ್ ಇದ್ರಲ್ಲಿ ತೋರಿಸ್ತೀನಿ. ಈಗ ಇದ್ರ ಅಪ್ಪ ಅಮ್ಮ ಜೊತೆ ಬಿಡ್ತೀನಿ. ಫಸ್ಟ್ ಇದನ್ನ ತಗೋ, ಫಸ್ಟ್ ಇದನ್ನ ತಿನ್ನಿಸ್ರಿ. ಅದು ನೋಡಿ ಗೈಸ್, ಇವಾಗ ಇದು ತಿನ್ನಿಸ್ತಾರೆ ಅಂತ ನೋಡ್ಬೇಕು. ಇನ್ನೊಂದು ಹೆಂಗೆ ಅಂದ್ರೆ ಯಾವ ಪಟ್ಟ ಜಾಸ್ತಿ ಈ ತರ ಗಲಾಟೆ ಮಾಡುತ್ತೆ ಅವು ಕುಳಿಕೆ ಜಾಸ್ತಿ ತಿನ್ನಿಸ್ತವೆ. ಹಂಗೆ ತಿನ್ಸಕ್ ಹೋದ
ತಿನ್ಸಕ್ ಹೋದ ತಿನ್ನಿಸ್ತಾನೆ ಹ್ಮ್ ತಿನ್ನಿಸ್ಲಿ ಫಸ್ಟ್ ಇದು. ತಿನ್ಬೇಕು. ನೋಡಿ ಗೈಸ್, ಇವಾಗ ಇದು ತಿನ್ನಿಸ್ಬೇಕು. ಅದ್ ಕೇಳ್ತಾ ಐತೆ ಊಟ ಕೊಡಿ ಅಂತ, ಬಟ್ ನೀವು ತಿನ್ಸಲ್ಲ ನೋಡಿ. ಸೊ ಅದಕ್ಕೇನೆ ಈ ಒಂದು ಮರಿಗಳು ಇದಾಗೋದೇನು ಸೀಕ್ಲಾಗ್ಬಿಡ್ತವೆ. ಯಾಕಂದ್ರೆ ಕರೆಕ್ಟ್ ಆಗಿ ಫುಡ್ ಊಟ ಏನು ಕೊಡೋದೇ ಇಲ್ವಲ್ಲ, ಇನ್ ಹೆಂಗ್ ಬೆಳಿತಾವೆ ಅವು. ಸೊ ನೋಡಿ, ಅದು ಕೂಗ್ತಾ ಇದ್ರು ಇದು ತಿನ್ಸಲ್ಲ. ಅದನ್ನ ತಗೊಬಂದ್ಬಿಡು. ಇಲ್ಲ, ಅದನ್ನ 2 ನಿಮಿಷ ಬಿಡು. ಅದನ್ನ ಅವಲ್ಲೇ ತಿನ್ಸಕ್ ಟ್ರೈ ಮಾಡ್ತು. ಅದು ಇಲ್ಲ, ಅದು ಕೇಳ್ತಾ ಐತೆ ಬಟ್ ಅದು ಡೋರ್ ಹಾಕು ಬಿಡು. ಅದಕ್ಕೆ ನೀನ್ ವಿಡಿಯೋ ಬಾಯಿಲ್ಲ ತಿನ್ಸುತ್ತೆ. ಅದು ತಿನ್ಸಿದ್ಮೇಲೆ ಅದು ಹೊಟ್ಟೆ ನೋಡದೆ ಗೊತ್ತಾಗುತ್ತೆ. ಇಲ್ಲ, ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಇದೊಂದು ಸಣ್ಣ ಆಯ್ತಾ, ಇದ್ರ ಬ್ಯಾಚ್ ಅಲ್ಲೇ ಬೇರೆ ಇವಾಗ ಇನ್ನೊಂದು ನಮ್ದು ವೈಟ್ ಕಲರ್ ಅವಳೆ ತೋರಿಸಲ್ಲ, ಅದ್ರ ಜೊತೆ ಬಿಟ್ಬಿಡ್ತಾರೆ. ಅದೇ ಮನೆ ಬಿಟ್ಬಿಟ್ಟು ಅದೇ ಮನೆ ಬಿಟ್ಬಿಡ ಆಡ್ತೈತೆ ಅದು ಎಲ್ಲಾ ಕಡೆ. ಈ ತರ ಇದ್ದವಾಗ ಸೇಮ್ ಏಜ್ ಬಂದ್ರೆ ಅದೇ ಬ್ಯಾಚ್ ಅಲ್ಲಿ ಏನಾದ್ರು ಆಗಿದೆ, ನೀವು ಅದ್ರದ್ದು ಮರಿಗಳ ಜೊತೆ ಬಿಡ್ಬೋದು. ಸೊ ನೋಡ್ಕೊಳ್ಳುತ್ತೆ. ಬಟ್ ಆದ್ರೆ ಏನಪ್ಪಾ ಅಂದ್ರೆ, ಇವ್ರಿಬ್ರೆ ಅದ್ರ ಮಗುನ್ ಕರೆಕ್ಟಾಗಿ ನೋಡ್ಕೊತಿಲ್ಲ, ಊಟ ಎಲ್ಲ ಮಾಡಿಸ್ತಾರೆ. ಬಟ್ ಅದೇ ಮನೆ ಬಿಟ್ಟು ಆಚೆ ಹೋಗೋದು, ಎದ್ದೋಡೋಗೋದು ಮಾಡ್ತೈತೆ. ಅವ್ರಿಬ್ರ ಜೊತೆ ಇದನ್ನ ಬಿಟ್ರೆ ಏನೋ ಡೌಟ್. ಸೊ ನೋಡಿ, ತಿನ್ನಿಸ್ತಾ ಇತ್ತು. ಇದು ನಾವೇ ಮೇಂಟೈನ್ ಮಾಡೋಣ. ತಿನ್ನಿಸ್ತೈತೆ ಅಷ್ಟೇ. ತಿನ್ನಿಸ್ತೈತೆ. ಇನ್ನೊಂದು ಏನಂದ್ರೆ ಅದೇನೆ ಹೇಳದ್ನಲ್ಲ, ಯಾವ ಅಕ್ಕಿ ಜಾಸ್ತಿ ತೀಟೆ ಮಾಡುತ್ತೆ, ಜಾಸ್ತಿ ಫುಡ್ ಕೇಳ್ತಾ ಇರುತ್ತೆ, ಕಿಕ್ಕಿ ಅಂತ, ಅವಕ್ಕೆ ಜಾಸ್ತಿ ತಿನ್ಸಕ್ ಟ್ರೈ ಮಾಡ್ತಾರೆ. ತಿನ್ನಿಸ್ತಾ ಐತೆ ಗೈಸ್, ತಿನ್ಸುತ್ತೆ ಬಟ್ ಸ್ವಲ್ಪ ತಿನ್ಸುತ್ತೆ ಅಷ್ಟು. ಅದಕ್ಕೆ ಬೇಕಾಗಿರೋ ಅಷ್ಟು ತಿನ್ಸಲ್ಲ. ಅದಕ್ಕೋಸ್ಕರ ಇವನು ಅವರಪ್ಪನ ಕಲರ್ ಬರ್ಬಹುದೇನೋ, ಸಬ್ಜಾ ಬರ್ಬಹುದು. ಇನ್ನೊಂದು ಹೆಂಗೆ ಅಂದ್ರೆ, ಹೊಸದಾಗಿ ಮಾಡಿರ್ತೀವಲ್ಲ, ಹೊಸ ಬ್ಯಾಚ್ ಅಪ್ಪ ಅಮ್ಮ ಅವ್ರದ್ದು ಈ ತರ ಆಗೋದು ಕಾಮನ್. ಇನ್ನೊಂದು ಗೈಸ್, ಇವರಿದ್ದಾರೆ, ಇವರು ಮೊಟ್ಟೆ ಇಡೋದು ಹೊಡೆದಾಕೋದು ಅಷ್ಟೇ ಕೆಲಸ ಇರೋದು. ಒಂದು ಫಸ್ಟ್ ಬ್ಯಾಚ್ ಅಲ್ಲಿ 2 ಮರಿ, ಸೆಕೆಂಡ್ ಬ್ಯಾಚ್ ಅಲ್ಲಿ 1 ಮರಿ ಆಗೈತೆ. ಎಲ್ಲ ನಮ್ಮ ಹತ್ರನೇ ಐತೆ. ಒಳ್ಳೆ ಕ್ವಾಲಿಟಿ ಬರುತ್ತೆ ಗೈಸ್, ಮಸ್ತಾಗಿ ಬರುತ್ತೆ, ಸಖತ್ತಾಗಿ ಬರುತ್ತೆ. ಮೊಟ್ಟೆ ಇಡ್ತಾರೆ ಬಟ್ ಮೇಂಟೈನ್ ಮಾಡಲ್ಲ. ತುಂಬಾ ಕಡಿಮೆ. ಈ ಸರಿ ಮೊಟ್ಟೆ ಇಟ್ಟರೆ ಬೇರೆಯವ್ರು ಕುಣಿಸ್ಬಿಡ್ತೀನಿ ಮೊಟ್ಟೆ ಅಂತ ತೆಗೆದು. ಯಾಕೆಂದ್ರೆ ಇವ್ರು ಹೊಡೆದಾಕ್ ಬಿಡ್ತಾರೆ. ನಾವೇನೆ ನಾವ್ ಮಾಡಕ್ಕಲ್ಲ, ಕಷ್ಟ. ಇವಾಗ ಬೇರೆಯವ್ರ ಜೊತೆ ಇಟ್ಟಿರ್ತಾರೆ ನೋಡಿ ಈ ತರ ಎಲ್ಲ. ಸೊ ಅವ್ರ ಮೊಟ್ಟೆ ತೆಗಿತೀವಿ. ಯಾವಾಗ್ಲೂ ಒಂದು ಗೈಸ್, ಈ ಸತಿನೂ ಅಷ್ಟೇ 2 ಮೊಟ್ಟೆ ಇಟ್ಟಿದ್ರು. 2 ಮೊಟ್ಟೆಲಿ 1 ಮೊಟ್ಟೆನೂ ಉಳಿಸ್ಕೊಂಡಿಲ್ಲ. ಇಬ್ರು ಕಚ್ಚಾಡ್ತಾರೆ ಗೈಸ್. ಆ ಮೊಟ್ಟೆ ಮೇಲೆ ಕೂತ್ಕೊಳ್ಳೋಕೆ ನಾನು ನೀನು ಅಂತ ಇಬ್ರು ಕಿತ್ತಾಡ್ಕೊಂಡು ಬೆಳಗ್ಗೆ ಆಗುವಷ್ಟರಲ್ಲಿ ಆ ಮೊಟ್ಟೆನ ಪೀಸ್ ಮಾಡಾಕ್ತಾರೆ. ಒಂದ್ ಟೈಮಲ್ಲಿ ನಾನೇನ್ ಮಾಡಿದೆ ಅಂದ್ರೆ, ಬೆಳಿಗ್ಗೆ ಹೊತ್ತು ಅವ್ರ ಅಪ್ಪನ್ ಬಿಡ್ತಿದ್ದೆ, ಅವ್ರ ಅಮ್ಮನ್ ಸಪರೇಟ್ ಆಗಿ ಇಡ್ತಿದ್ದೆ. ಆಮೇಲೆ ಅವ್ರ ಅಮ್ಮನ್ ಬಿಡ್ತಿದ್ದೆ, ಅವ್ರ ಅಪ್ಪನ್ ಸಪರೇಟ್ ಆಗಿ ಇಡ್ತಿದ್ದೆ. ಸೊ ಹಂಗ್ ಮಾಡಿ ಈ ಸತಿನೂ ಹಂಗೆ ಮಾಡ್ಬೇಕು ಗೈಸ್. ಬೇರೆ ಯಾವ್ದಾದ್ರು ಕೇಜಿಗೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಇದನ್ನ ಒಂದ್ ಸ್ವಲ್ಪ ಅದನ್ನ ಬಿಡ್ಬೇಕು. ಇಬ್ರು ಇಟ್ರೆ ಮಾತ್ರ ಅಷ್ಟೇ ಗೋವಿಂದ. ಕ್ವಾಲಿಟಿ ಅಕ್ಕಿ ಅಂದ್ರೆ ಮಸ್ತಾಗಿ ಬರುತ್ತೆ. ಸೊ ಹಕ್ಕಿಗಳು ಬೇಕು ಅಂದ್ರೆ ನಾವ್ ಹಂಗೇನೆ ಮಾಡ್ಬೇಕು. ಸೊ ನೆಕ್ಸ್ಟ್ ಇವ್ರು ಮೊಟ್ಟೆ ಇಟ್ಟಾಗ ನಮ್ದು ಅದೇ ಪ್ಲಾನ್, ಬೇರೆ ಕೇಜಿಯಲ್ಲಿ ಹಾಕ್ಬಿಟ್ಟು ಮರಿ ಮಾಡ್ಸೋದು. ಇವ್ರು ನೋಡಿ, ಮೇಡಮ್ ಅವ್ರು ನೋಡ್ತಾ ಇದಾರೆ. ಊಟ ಎಲ್ಲ ತಿಂದಾಯ್ತು. ತಾಮ್ರಾಲ್ಗೆ ಬಂದಿರೋದು ಬಿಳೆ ತಾಮ್ರಾಲ್. ಇವ್ರಿಗೇನ ತಾಮ್ರಾಲ್ಗೆ ಬಂದಿರೋದು ಬಿಳೆ ತಾಮ್ರಾಲ್. ಇವರು ಡೋರ್ ಇಟ್ಕೊಂಡ್ ಬರ್ತಿದ್ರು. ಊಟ ತಿಂಡಿ ಎಲ್ಲ ಇವಾಗ ಆಗ್ಬಿಟ್ಟಿದೆಯಲ್ಲ, ಅದಕ್ಕೆ ನೋಡ್ತಾ ಅವ್ರು ಏನೋ ಮಾಡ್ತಿದಾರಲ್ಲ ಅಂತ. ಇದು ಹೆವಿ ಅಂದ್ರೆ ಹೆವಿ ಆಕ್ಟಿವ್ ಆಗಿರೋ ಹಕ್ಕಿ ಗೈಸ್ ಇದು. ಅದ್ರ ಮೂತಿ ನೋಡಿ ಎಷ್ಟು ಚಿಕ್ಕದು, ಎಷ್ಟು ಕಿತಾಪತಿ ಅಂದ್ರೆ ಯಪ್ಪ. ನೋಡ್ಬೇಕು, ಬಾಟ್ಲು ಬಿಡಿಸ್ಕೊತಾಳೆ, ಇದನ್ನಂತೂ ಎತ್ಕೊಂಡ್ ಬಂದಿರ್ತಾಳೆ. ಮೊದ್ಲು ಇಲ್ಲಿ ಕೆಳಗಡೆ ಹಾಕಿದ್ವಿ ಗೈಸ್ ಅವಳನ್ನ. ಈ ಲಾಸ್ಟ್ ಬೋನಲ್ಲಿ ಇದ್ದು ಎತ್ಕೊಂಡ್ ಬಂದ್ಬಿಡೋಳು. ಸೊ ಬೆಕ್ಕೋ ನಾಯಿನೋ ಏನಾರು ಬಂದ್ರೆ ಹಿಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಹಾಕಿದೀವಿ ಮೇಲ್ಗಡೆ. ನೋಡಿ, ಊಟನೂ ಹಾಕಾಯ್ತು. ಸೇಮ್ ಅದೇ ರಾಗಿ, ಗೋಧಿ, ಸಜ್ಜೆ. ಇವಾಗ ಇದೊಂದನ್ನೇ ಬಿಟ್ಟಿದ್ವಿ ಅಲ್ವಾ ತಿನ್ಸಕ್ಕೆ. ನೋಡಿ, ಅಪ್ಪ ಅಮ್ಮ ಫುಲ್ ತಿನ್ಸೈತೆ. ನೋಡಿ ಹೆಂಗ್ ಗೊತ್ತಾಗುತ್ತೆ. ಸ್ವಲ್ಪ ಫುಲ್ ಖಾಲಿ ಹೊಟ್ಟೆ ಇತ್ತು, ಇವಾಗ ತಿನ್ಸೈತೆ.
ಸೊ ಒಂದೊಂದೇ ಇದ್ರಲ್ಲಿ ತಿನ್ಸುತ್ತೆ. ಸೊ ಎರಡಿದ್ರೆ ಅದೇ ಮೇಲೆ ಹೋಗ್ಬಿಡುತ್ತಲ್ವಾ, ಅವಾಗ ಇನ್ನೊಂದು ಹೆಂಗಂದ್ರೆ ತಿನ್ಸಲ್ಲ. ಅವು ತಿಂದು ಅವು ತಿನ್ಸುತ್ತಲ್ಲ, ಸೊ ಅವಕ್ಕೂ ಸಾಲಲ್ಲ ಇವಕ್ಕೂ ಸಾಲಲ್ಲ. ಅಷ್ಟೇ ಗೈಸ್, ಇವಾಗ ನೆಕ್ಸ್ಟ್ ಇದನ್ನ ಹೆಂಗ್ ಕೇರ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋಗೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನಿಮಗೆ. ಸೊ ಇವಾಗ ಅದನ್ನು ಒಳಗೆ ಬಿಡೋಣ ಇಬ್ರು. ರೆಡಿ ತಗೊಳ್ಳಿ. ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂತೀನಿ. ಸೊ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಹೇಗೆ ನೋಡ್ಕೋಬೇಕು ಅಂತ. ಸೊ ನೆಕ್ಸ್ಟ್ ವಿಡಿಯೋಯಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಸೀಕ್ರೆಟ್ ಪಟ್ಟಾನ ಹೇಗೆ ನೋಡ್ಕೋಬೇಕು, ಏನು ತಿಳಿಸ್ಬೇಕು ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದಾಗಲಿ, ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಇನ್ನು ಮೋರ್ ಇನ್ಫಾರ್ಮೇಷನ್ಗೋಸ್ಕರ ಆಗಲಿ ಅಥವಾ ಮೋರ್ ಪಾರಿವಾಳ ವ್ಲಾಗ್ಗೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ನಾನು ವ್ಲಾಗ್ನ ಮುಂದಿನ ವೀಡಿಯೋಲಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ಆ್ಯಂಡ್ ಅಲ್ಲಿವರೆಗೂ ಬಾಯ್.